ಓಯ್ ಓ ನೋಡೋ ಕಾಫಿ ಮಾಡ್ಕೊಬಾರೆ. ಆಮೇಲೆ ಏನಿಲ್ಲ ಸದ್ಯ ಕಷ್ಟ. ಮಾಡ್ಕೊಡ್ತೀನಿ. ಈ ಮನೇಲಿ ಯಾರು ಏನೇ ಹೇಳಿದ್ರು ಅದನ್ನ ಮಾಡೋದಷ್ಟೇ ತಾನೇ ನನ್ನ ಕೆಲಸ. ಯಾಕೆ ಒಳ್ಳೆ ಹುಚ್ಚು ಹಿಡ್ದಂಗೆ ಆಡ್ತಾ ಇದೆಯಾ? ಹೌದು, ನನ್ಗೆ ಹುಚ್ಚಿಡ್ತಿದೆ. ಬಿಡಿ, ನಿಮ್ಗೆ ಕಾಫಿ ತಾನೇ ಮಾಡ್ಕೊಡ್ತೀನಿ. ಯಾಕೆ ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ನನ್ಗೆ ಯಾರು ಏನ್ ಹೇಳಿದ್ರು ಬೇಜಾರಾಗಲ್ಲ, ಆದ್ರೆ ನೀವೇನು ಹೇಳ್ದೆ ಇದ್ರೇನೆ ನನ್ಗೆ ಬೇಜಾರಾಗೋದು. ನಾನು ಏನೇ ಮುಚ್ಚಿಟ್ಟಿದ್ದೀನಿ ಏನಾದ್ರ? ಸತ್ಯನ. ಯಾವ ಸತ್ಯನೇ? ರೀ, ಒಬ್ರ ಬಗ್ಗೆ ಒಳ್ಳೆ ಭಾವನೆ ಸುಮ್ನೆ ಹುಟ್ಟೋದಿಲ್ಲ. ದ್ವೇಷ ಮಾಡೋರ್ನು ಪ್ರೀತಿ ಮಾಡ್ತೀರಾ ಅಂದ್ರೆ ನಿಮ್ ಮಧ್ಯೆ ಏನೋ ಇದೆ. ಏನಂತ ಹೇಳ್ರಿ? ಯಾವ ತಪ್ಪು ತಾಯಿ ಮಗನ ದೂರ ಮಾಡಿದೆ? ಯಾವ ಕಾರಣ ಅವ್ರು ನಿಮ್ಮನ್ನ ದ್ವೇಷ ಮಾಡೋ ರೀತಿ ಮಾಡಿದೆ? ಯಾವ ದೇವ್ರ ಶಾಪರಿ ಆ ತಾಯಿ ದೇವ್ರನ್ನ ನಿಮ್ಮಿಂದ ದೂರ ಮಾಡಿರೋದು? ಇಲ್ಲ ಹಾಗೇನಿಲ್ವಲ್ಲ. ನೀವು ನಿಮ್ಮ ಅಣ್ಣನ ಜೊತೆ ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ಯಾಕೆ ಕೇಳಿಸ್ಕೊಂಡೆ? ಅವ್ರು ಮಾತಾಡಿದ್ನ ನೀವೇನೇ ಕೇಳಿಸ್ಕೊಂಡ್ರಿ? ಇದು ಮನೆ ರೀ, ಒಬ್ರಿಗೊಬ್ರು ಸಂಬಂಧ ಇಲ್ದೆ ಬದುಕೋದಕ್ಕಾಗಲ್ಲ. ನಿಮ್ ತಾಯಿ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ಹಾಗಿದ್ದು ಯಾಕೆ ಅವರಿಂದ ನೀವು ದೂರ ಇದ್ದೀರಾ ರೀ? ಅವ್ರು ಯಾಕೆ ನಿಮ್ಮನ್ನ ಇಷ್ಟೊಂದು ದ್ವೇಷ ಮಾಡ್ತಿದ್ದಾರೆ? ಅಲ್ಲ, ನಿಮ್ಮಿಂದ ಅವ್ರಿಗೆ ಏನ್ ಅಪಚಾರ ಆಗಿದೆ ಹೇಳ್ರಿ? ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ ಕಂಬನಿ ಕೊಳದೊಳಗೆ ನಿಮ್ ಕೈ ಹಿಡ್ದು ಹೆಣ್ತೀರಿ. ನಾನು 22 ವರ್ಷ ನೀವ್ ಯಾರು ಏನು ಅಂತ ಗೊತ್ತಿಲ್ಲದಲೇ ಬದುಕಿದ್ದೀನಿ. ಕೇವಲ 1 ವರ್ಷದಲ್ಲಿ ನಾನು ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅಂದ್ರೆ ಇನ್ ಎಷ್ಟೇ ಜನ್ಮ ಎತ್ತಿದ್ರು ನಾನ್ ನಿಮ್ಮನ್ನ ಬಿಟ್ಟಿರಕ್ ಆಗದೆ ಇರೋಷ್ಟು. ಇನ್ನ ಆ ತಾಯಿ ತನ್ನ ಕರುಳನ್ನೇ ಕೊಟ್ಟಿದ್ದಾರೆ. ತುತ್ತು ಮುತ್ತು ಕೊಟ್ಟು ನಿಮ್ ಸಾಕಿದ್ದಾರೆ. ಹೊತ್ತು ಗೊತ್ತು ಇಲ್ದೆ ನಿಮ್ ಸೇವೆ ಮಾಡಿದ್ದಾರೆ. ಗಲೀಜ್ ಬಟ್ಟೆನ ಬೇಸರ ಇಲ್ದೆ ಒಗ್ದಿದ್ದಾರೆ. ನಿಮ್ಮನ್ನ ಸ್ವಚ್ಛ ಮಾಡಿ ಆನಂದ ಪಟ್ಟಿದ್ದಾರೆ. ಅಂತ ದೇವತೆ ನಿಮ್ಮನ್ನ ಯಾಕ್ರಿ ಇಷ್ಟು ದ್ವೇಷ ಮಾಡ್ತಿದ್ದಾರೆ ಹೇಳ್ರಿ? ನಿಮ್ಗದ್ರಿಂದ ಸಹಾಯ ಸಿಗುತ್ತೋ ಇಲ್ವೋ, ಆದ್ರೆ ಸಮಾಧಾನ ಅಂತೂ ಸಿಗುತ್ತೆ. ಹೇಳ್ರಿ. ಹೇಳ್ತೀನಿ. ಹೇಳಿ. ಅದು ಅದು ಹೋಗಿ ಕಾಫಿ ತೊಗೊಂಬೋಗು. ಹೇಳ್ತಾ ಇದ್ದೀನಲ್ಲ, ಹೋಗಿ ಕಾಫಿ ತೊಗೊಂಬೋಗು. ಇದೇನು ಕೇಳಕ್ಕೆ ಹೋಗ್ಬೇಡ, ನಾನು ಏನೂ ಹೇಳೋದಿಲ್ಲ ಅಷ್ಟೇ. ರೀ, ನನ್ನ ಹತ್ರನೂ ಹೇಳ್ಕೊಳ್ಳೋದಿಲ್ವಾ? ಆಗಲ್ಲ, ಹೇಳಲ್ಲ. ಏನು ಇವಾಗ? ಏಯ್, ನಿನ್ನ ಕೈಯಲ್ಲಿ ಕಾಫಿ ಮಾಡಕ್ಕೆ ಕೊಡೋಕ್ಕಾದ್ರೆ ಮಾಡಿಕೊಡು. ಏನಾದ್ರೆ ನಾನು ಬೇಕರಿಗೆ ಹೋಗಿ ಕುಡ್ಕೊಂಬರ್ತೀನಿ. ಅಲ್ಲ ರೀ, ಅದು 21 ವರ್ಷದಿಂದ ಸತ್ಯ ಸಮಾಧಿಯಾಗೋಗಿದೆ. ಈಗ ಸಮಾಧಿನ ನೀನು ತೆಗೆಯೋ ಪ್ರಯತ್ನ ಮಾಡ್ತಾ ಇದೆಯಾ? ಅಲ್ಲಿ ನಿನಗೆ ಅಸ್ಥಿ ಪಂಜರ ಕೂಡ ಕಾಣೋದಿಲ್ಲ. ಸುಮ್ಮನೆ ಇದ್ಬಿಡು. ಕುಲುಕಬೇಡ ಮೀನಾ, ನೀ ಸ್ಮೈಲ್ ಮಾಡ್ಬಿಟ್ರೆ ಸುರಿದೋಯ್ತದೆ ಜೇನಾ ಈನಾ ಎಂದ ಮೋಳೆ ಕೋಬಮ್ಮ. ನನ್ನ ಜೊತೆ ಮಾತಾಡ್ಬೇಡಿ ನೀವು. ಹೇ, ಮೇರಾ ದಿಲ್ ಕಿ ಗುಲ್ಕನ್ ಅಲ್ಲ ಬೇ, ಅದು ದಡ್ಕನ್. ಯಾಕೆ ಕೋಪ? ನಾಳೆ ನಮ್ಮ ಮ್ಯಾರೇಜ್ ಆನಿವರ್ಸರಿ ಅನ್ನೋದು ಮರ್ತೋಗಿದ್ಯಾ ನಿಮ್ಗೆ? ಅದೊಂದು ಬ್ಯಾಡ್ ಮೆಮೊರಿ ಕಣೆ. ಕನ್ಸಲ್ಲಿ ಗೊಗಯ್ಯ ಬಂದಿದ್ದೀನಿ ಅಂತ ಅನ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ. ನೀನು ಜಟ್ಲಿನೋ ಬ್ರೂಸ್ಲಿನೋ ಆಗೋಗಿದೆಯಲ್ಲ ನನ್ನ ಪಾಲಕ. ಲೇ, ಅದೇನು ಅನ್ನ ಬಡಿಸೋ ಕೈಯ ಇಲ್ಲ ಅನ್ನದ ಕೈಯೇನ ಹಂಗ್ ತಿವಿತಾ ಇದೆಯಾ? ಯೋ, ನೋಡ್ತಾಡ್ದೆ ಹೋಗ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ಕಲ್ ಮೇಲೆ ನಿಂತ್ಕೊಂಡು ತಲೆಗೆ ಟಿಚ್ಚು ಹೊಡೆದ್ಬಿಡ್ತೀನಿ. ಬ್ಯಾಡ್ವೆ, ಬೇಡ ಕಣೆ. ಅಂತ ಆಕ್ಸಿಡೆಂಟ್ ಅಲ್ಲ, ಬೇಡ ಕಣೆ. ಏಯ್, ಕೋಪ ಮಾಡ್ಕೋಬೇಡ್ವೆ. ಯೋ ಗಂಡ, ಆನಿವರ್ಸರಿ, ಅದು ಮೊದಲನೇ ಆನಿವರ್ಸರಿನ ಕೆಟ್ಟ ದಿನ ಗೊಗ್ಗೈನ್ ಕನ್ಸು ಅಂತ ಹೇಳಿದ ಮಹಾನ್ ಭಾವನ ಮೇಲೆ ಕೋಪ ಮಾಡ್ಕೊಳ್ದಲೆ ಇನ್ನೇನು ಮುತ್ತ ಕೊಡಕ್ಕಾಗತ್ತೆ? ಲೇ,
ನಮ್ಮ ಆನಿವರ್ಸರಿ ದಿನ ನಾನು ಕೆಟ್ಟ ದಿನ ಅಂತ ಎಲ್ಲ ಹೇಳ್ದೆ. ಇವಾಗಂದಲ್ಲಯ್ಯ. ಲೇ ಅದು ನಾಳೆ ನಮ್ಮ ಜಂಕ್ಸ್ ಪಿ ಟಿ ಉಷಪ್ನವ್ರು ಇದಾರಲ್ಲ, ಅವರು ದುಡ್ಡು ಎತ್ಕೊಂಡು ಅಪೀಟ್ ಆಗಿದ್ದ ದಿನ. ನಮ್ಮ ಮದ್ವೆ ಆಗಿದ್ದು ಅವತ್ತೇ ತಾನೇ. ಓಹೋ, ಆವತ್ತು ತಾಳಿ ಕಟ್ಟಿದ ದಿನ ಅಷ್ಟೇ. ನಿಜವಾದ ಆನಿವರ್ಸರಿ ಯಾವತ್ತು ಗೊತ್ತಾ? ನಾನು ಕಟ್ಟಿದ ತಾಳಿ ನಾನಿನ್ನು ಬಿಚ್ಚಿಟ್ಟು ನನ್ನ ಕೈಲಿ ಹೊಸ ಬಟ್ಟನ್ನ ತರಿಸ್ಕೊಂಡು ಆಟ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಕೈಲಿ ತಾಳಿ ಕಟ್ಸ್ಕೊಂಡಿಲ್ಲ, ಆವತ್ತು ನಮ್ಮ ಆನಿವರ್ಸರಿ. ಆಗ ನಿನ್ನ ಮೇಲೆ ಪೂರ್ತಿ ಪ್ರೀತಿ ತುಂಬಿ ತುಳುಕ್ತಾ ಇತ್ತು. ಆ ಪ್ರೀತಿ ಇಟ್ಕೊಂಡು ನಾನು ತಾಳಿ ಕಟ್ಟಿದ್ನಲ್ಲ, ಆವತ್ತು ನಮ್ಮ ಆನಿವರ್ಸರಿ ಕಣೆ. ಹಂಗ ನೀನೆಂಗೆ ತೆಗ್ದು ಕೂದ್ಬಿಟ್ಟಿಯಲ್ಲ ಒಟ್ಟಿಗೆ. ಸಾರಿ, ತುಂಬಾ ನೋವಾಯ್ತಾ? ಪರವಾಗಿಲ್ಲ ಬಿಡು, ಎಂಡ್ರ ತಾನೆ, ಸಮಾಧಾನ ಮಾಡ್ಕೋತೀನಿ. ಬಾ ಕೂತ್ಕೋ. ಕಹಿ ಆರೋಗ್ಯಕ್ಕೆ ಒಳ್ಳೇದು, ಸಿಹಿ ನೆನಪುಗಳಾದರೆ ಒಳ್ಳೇದು. ಅಂಥ ಒಂದು ಕೆಟ್ಟ ದಿನನ ಒಳ್ಳೆ ದಿನ ಅಂತ ಆಚರಣೆ ಮಾಡಬಾರ್ದು ಹೆಂಡ್ತಿ. ಅದನ್ನೇ ಇರಲಿ ಬಿಡು. ನಿನಗೆ ನನ್ನ ಬಗ್ಗೆ ಇರೋ ಒಳ್ಳೆ ನೆನಪುಗಳು ಯಾವುದು? ನೀನು ನನ್ನ ಮೊದಲನೇ ಸರಿ ಎಲ್ಲಿ ನೋಡಿದ್ದು, ಯಾವಾಗ, ನಾನು ಏನು ಮಾಡ್ತಾ ಇದ್ದೆ? ಅವತ್ತು ನೀವು ಯಾವನ್ನೋ ಮಾರ್ಕೆಟಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತಿದ್ರಲ್ಲ. ಸಿಟಿ ಮಾರ್ಕೆಟ್ ಅಲ್ಲ? ಸನ್ 1009 ಕ್ರಿಸ್ತಶಕ 2023ನೇ ಇಸವಿ ಡಿಸೆಂಬರ್ ತಿಂಗಳು ಮಾಹೆ ದಿನಾಂಕ 27ರ ಮಠ ಮಧ್ಯಾಹ್ನದಂದು ಒಬ್ಬ ಅಪರಿಚಿತ ಕಳ್ಳ ಒಬ್ಬ ಅಪರಿಚಿತ ಮಹಿಳೆಯ ಸರವನ್ನು ಸರಸರ ಅಂತ ಕಿತ್ಕೊಂಡು ಬರಬರ ಅಂತ ಓಡ್ತಾ ಇದ್ದ. ಆವಾಗ ನಾನು ನನ್ನ ಎಂಟ್ರಿ ನುಕ್ಕೊಂಡು ಹೋಗಿ ಅವನಿಗೆ ರಪ ಅಂತ ತದಕ್ದೆ. ಅವತ್ ರಾತ್ರಿ ಮತ್ತೆ ನಿಮ್ಮನ್ನ ನೋಡ್ದೆ ನಾನು. ರಾತ್ರಿನ ಎಲ್ಲವ್ವ? ಅದೇ ಯೂನಿವರ್ಸಿಟಿ ಸರ್ಕಲ್ ಅಲ್ಲಿ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಪೊರ್ಕಿ ತರ ತೂರಾಡ್ತಿದ್ರಿ. ಅವಾಗ ನಾನು ಹೂವಿನ ಬುಟ್ಟಿ ತಗೊಂಡ್ ಬರ್ತಿದ್ದೆ ಸೈಕಲ್ ಅಲ್ಲಿ, ಅದನ್ನೆಲ್ಲ ಚೆಲ್ಲಾಡಿದ್ರಲ್ಲ. ಅಯ್ಯೋ ಅಂತ ಪಾಪ ನನ್ನ ಮಗನ ಕೆಲಸ ಎಲ್ಲ ಮಾಡ್ದ ನಾನು. ಆಮ್ಯಾಕೆ ಆ ಮ್ಯಾಕು ಇಲ್ಲ, ಈ ಮ್ಯಾಕು ಇಲ್ಲ. ನೀವು ನನ್ನ ಮೊದಲು ನೋಡಿದ್ ಯಾವ ದಿನ ಹೇಳಿ? ಅಲ್ಲೇ ನಿನ್ನ ನಾನು ಮೊದಲು ಯಾವಾಗ ನೋಡಿದೆ ನೆನಪಿಲ್ಲ ಕಣಯ್ಯವ್ವ. ಆದ್ರೆ ನೀನು ಯಾವಾಗ ನೋಡಿದ್ರು ಗಯ್ಯಾಳಿ, ಸುಂಟ್ರಗಾಳಿ, ಮಾಂಕಳಿ ಥರ ಜಗಳಾಡ್ತಾ ಇದ್ದೆ. ನೋಡುದ, ನಿಮಗ್ ಮಾತ್ರ ನನ್ನನ್ನ ಮೊದಲ ಸಲ ನೋಡಿದ ನೆನಪೇ ಇಲ್ಲ. ಅದು ಹಾಕಿಲ್ಲ, ಹೇಳ್ತೀನಿ ಕೇಳಿಸ್ಕೊ. ಹೇಳಿ. ಸನ್ 1009 ಕ್ರಿಸ್ತಶಕ 2023ನೇ ಇಸವಿ ತಿಂಗಳು ಡಿಸೆಂಬರ್ ಮಾಹೆ ದಿನ 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 ಯಾವ್ದು ಹೇಳ? ನೀವೇ ಯೋಚನೆ ಮಾಡಿ. ಯಾವುದು ನೀನೇ ಹೇಳ. ನೀವೇ ಹೇಳ್ಬೇಕು. ಅದು ಅಲ್ಲೇ ನಾನು ಯಾವಾಗಲೂ ಎಣ್ಣೆ ಇಟ್ಟಿಂದ ಇರ್ತದೆ ಕಣೆ, ಸರಿಯಾಗಿ ನೆನಪಾಗ್ತಲ್ಲ, ನೀನೇ ಹೇಳ. ನೆನಪಾಯ್ತು. ಹೇಳಿ. ಯಾವಾಗ ಅಂದ್ರೆ ಬೈಬೇಡ, ನನ್ಗೆ ಗೊತ್ತಿಲ್ಲ, ನೀನೇ ಹೇಳೋ. ನಿಮ್ಗೆ ಏನು ಗೊತ್ತಿಲ್ಲ, ನನ್ನ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ಲ. ಅಯ್ಯೋ, ಇದೆ ಪ್ರೀತಿ ಏನು ಸಿಕ್ಕಾಪಟ್ಟೆ ಇದೆ. ಇದ್ದಿದ್ರೆ ಹೇಳ್ತಿದ್ರಿ. ನೋಡ ಇಲ್ಲಿ, ನಾನು ದೊಡ್ಡ ನನ್ನ ಮಗ, ಪೆದ್ದ, ನಾನು ದೊಡ್ಡ. ಏನಿವಾಗ ನನಗೆ ನೆನಪಿಲ್ಲ, ನೀನು ಹೇಳು. ನೀನೇ ನಮ್ಮ ಹಳೆ ನೆನಪುಗಳ ಬಗ್ಗೆ ಎಲ್ಲ ಹೇಳೆ. ನನಗಂತೂ ಮರ್ತೋಗಿದೆ, ಯಾಕೋ ಕೇಳಬೇಕು ಅನಿಸ್ತದೆ. ಪ್ಲೀಸ್ ಕಣೆ ಹೇಳ. ಹೇಳ್ತೀನಿ, ಪಾಪ ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವತ್ತೊಂದಿನ ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ, ಮಧುರ ಸುಮಧುರ. ಮತ್ತೆ